ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಕಮ್ಮನಹಳ್ಳಿ ವಾರ್ಡ್ನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅನುದಾನದ ಅಡಿಯಲ್ಲಿ ಇಂಧನ ಸಚಿವರಾದ ಕೆಜೆ ಜಾರ್ಜ್ ರವರ ನೇತೃತ್ವದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿರುವುದಕ್ಕೆ ಅಲ್ಲಿನ ಜನರು ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ರಸ್ತೆ ಒಳಚರಂಡಿ, ಕುಡಿಯುವ ನೀರಿನ ಪೈಪ್ಲೈನ್ ಸೇರಿದಂತೆ ಅನೇಕ ಕಾಮಗಾರಿಗಳು ಭರದಿಂದ ಸಾಗುತ್ತಿವೆ. ವಾರ್ಡ್ ಅಧ್ಯಕ್ಷರಾದ ರಾಜಾ ಕಾಮಗಾರಿಗಳು ನಡೆಯುತ್ತಿರೋ ಸತ್ಯಮೂರ್ತಿ ರಸ್ತೆ, ಮುನಿಯಮ್ಮ ರಸ್ತೆ, ಜಾನಕಿರಾಮ್ ಲೇಔಟ್ ಮುಂತಾದ ಸ್ಥಳಗಳಿಗೆ ಭೇಟಿ ಕೊಟ್ಟು ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಸ್ಥಳೀಯರಿಂದ ಪ್ರತಿಕ್ರಿಯೆಯನ್ನ ಕೇಳಿದರು. ಯಾರಿಗೂ ಯಾವುದೇ ರೀತಿಯ ಹಣ ನೀಡದೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಇದೇ ಸಮಯದಲ್ಲಿ ಮಾತನಾಡಿದ ವಾರ್ಡ್ ಅಧ್ಯಕ್ಷರಾದ ರಾಜಾ, ನಮ್ಮ ಸಚಿವರಾದ ಜಾರ್ಜ್ ಸಾಹೇಬರ ಆಶೀರ್ವಾದದಿಂದ ನಮ್ಮ ವಾರ್ಡಿನಲ್ಲಿ ಅನೇಕ ಕಾಮಗಾರಿಗಳು ನಡೆಯುತ್ತಿವೆ. ಇಡೀ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಮೂಲಕ ಅಭಿವೃದ್ಧಿಯನ್ನ ಸಾಧಿಸಿದ್ದಾರೆ. ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯುವುದಾಗಿ ತಿಳಿಸಿದರು. ಟ್ರೈನ್ ಕೆಲಸ ನಡೀತಾ ಇದೆ. ನಿಮ್ಮ ಕೆಲಸ ಮಾಡುವಾಗ ಏನಾದರೂ ತೊಂದರೆ ಕೊಟ್ಟಿದ್ದಾರಾ? ಯಾರು ಏನು ತೊಂದರೆ ಕೊಟ್ಟಿಲ್ಲ. ಏನಾದರೂ ತೊಂದರೆ ಕೊಟ್ಟರೆ ನೀವು ತಾವು ಹೇಳ್ಬೋದು. ನಿಮ್ಗೆ ಯಾವ ಥರ ಕೆಲಸ ಬೇಕೋ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಏನಾದರೂ ತೊಂದರೆ ಕೊಟ್ಟರೆ ನಾವು ನಮ್ಮ ಆಫೀಸ್ ಇರುತ್ತೆ, ಕಂಪ್ಲೇಂಟ್ ಗೊತ್ತಿರುತ್ತೆ, ಇಲ್ಲಾಂದರೆ ಜಾರ್ಜ್ ಸರ್ ಆಫೀಸ್ ಇದೆ, ನೀವು ಕಂಪ್ಲೇಂಟ್ ಮಾಡಿ ನೀಟಾಗಿ ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ. 30 ವರ್ಷದಿಂದ ಈ ಕೆಲಸ ಆಗಿಲ್ಲ, ಇವಾಗ ಇದನ್ನು ಆಗ್ತಾ ಇದೆ. ಮಾಡೋವಾಗ ಒಂದ್ಸಲಿ ಮಾಡೋದು, ಇದನ್ನು ಕ್ಲೀನಾಗಿ ಮಾಡಿಸ್ಕೊಳ್ಳಿ. ಲೆವೆಟಲ್ಲಿ ಒಂದು 10 ದಿನ ಆಯಿತು ಪೂಜಾಗಿ. ಸ್ಯಾನಿಟರಿ ಲೈನು ಒಂದು 30 ವರ್ಷ ಆಗಿತ್ತು ಆಲ್ರೆಡಿ ಹಾಕಿದ್ದಲ್ಲ. 30 ವರ್ಷ ಆದ ನಂತರ ಹೊಸ ಪೈಪು ಹಾಕೋ ಬರ್ತಾ ಇದ್ದಾರೆ ನಮ್ಮ SSBಯಿಂದ. ಒಂದು 50 ಲಕ್ಷ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ. ಮತ್ತು ಇನ್ನೊಂದು ಇದರಲ್ಲೇ ಏನಾಗಿದೆ, ನೀರಿಂದು ಹಳೆ ಪೈಪ್ ಇತ್ತು, ಆ ಹಳೆ ಪೈಪನ್ನು ಚೇಂಜ್ ಮಾಡಿಸ್ಕೊಂಡು ಬಂದಿದ್ದಾರೆ. ಹೊಸ ಪೈಪ್ ಹಾಕಿದ್ದಾರೆ. ಮತ್ತು ಆ ಮೇನ್ ರೋಡಲ್ಲಿ ಎಲ್ಲ ಇದನ್ನು ಸ್ಲ್ಯಾಬೆಲ್ಲ ಎತ್ಬಿಟ್ಟು ಹೊಸದಾಗಿ ಸ್ಲ್ಯಾಬ್ ಹಾಕಿ ರೈಟ್ ರೌಂಡು ರಿಟರ್ನಿಂಗ್ ವಾಲ್ ಹಾಕಿ ಮೋರಿ ಮಾಡಿಸ್ಕೊಂಡು ಬಂದಿದ್ದಾರೆ. 3 ಕೆಲಸನೂ ಇಲ್ಲೇ ನಡೀತಾ ಇದೆ. ಸ್ಥಳೀಯರು ಇವರಿದ್ದಾರೆ, ಇವ್ರನ್ನೇ ಕೇಳೋಣ. ಏನಾದರೂ ಇವ್ರಿಗೆ ಕಾಸು ಕೊಟ್ಟಿದ್ದೀರಮ್ಮ? ಏನಾದರೂ ಕೆಲಸ ಮಾಡೋವಾಗ ಇವ್ರು ಏನೋ ತೊಂದರೆ ಕೊಟ್ಟಿದ್ದಾರಾ ನಿಮಗೆ? ಯಾರನ್ನ ಕೊಟ್ಟಿದ್ದಾರಾ? ಕೆಲಸದ ಮೇಲೆ ಏನು ತೊಂದರೆ ಇಲ್ಲ ಅಲ್ಲ? ಎಷ್ಟು ವರ್ಷ ಆಗಿತ್ತು ಕೆಲಸ ಆಗಿ? ಇದು 30 ವರ್ಷ ಆಗಿದೆ. ಇದನ್ನು ಮಾಡಿಕೊಡ್ತಾ ಇರೋದು ಜಾರ್ಜ್ ಸಾಹೇಬ್ರು. ಏನೋ ನಾವೆಲ್ಲ ಕಾರ್ಯಕರ್ತರಾಗಿ ನಿಂತು ಕೆಲಸ ಮಾಡ್ತೀವಿ. ನಾನು ಮತ್ತು ನಮ್ಮ ಮೈಕಲ್ ಲೋಕಲಲ್ಲಿದ್ದಾರೆ, ಇಲ್ಲಿ ನಮ್ಮ ಲೋಕೇಶು ಇವರೆಲ್ಲ ಇರ್ತಾರೆ. ಇವರೆಲ್ಲ ಇದನ್ನು ಸೇರಿ ಮಾಡ್ತಾ ಇದ್ದೀರಿ. ನಿಮಗೆ ಏನಾದರೂ ಅವ್ರು ಮಾಡೋವಾಗ ತೊಂದರೆ ಕೊಟ್ಟರೆ ನಮಗೂ ಹೇಳ್ಬೋದು, ಜಾರ್ಜ್ ಸಾಹೇಬರ ಆಫೀಸ್ಗೂ ಹೇಳ್ಬೋದು. ಇದು ಮುನಿಯಮ್ಮ ರೋಡ್ ಅಂತ ಇವರು ಕಂಪ್ಲೇಂಟ್ ಬಂದು ನಮ್ಮ ಆಫೀಸ್ ಮಾಡಿದ್ರು. ಈ ರೋಡಲ್ಲಿ ಫುಲ್ಲು ಸೀಟು ಇದು ಮೋರಿ ಮಾಡಿ ಅದನ್ನು ಸಾಹೇಬರು ನಾನು ಹೇಳಿ ಇಮಿಡಿಯೇಟಾಗಿ ಒಂದು 15 ದಿನ 20 ದಿವಸ. ಸರ್, ಏನು ನೀವು ಕಂಪ್ಲೇಂಟ್ ಮಾಡಿದ್ರಾ? ನಾ ಕಂಪ್ಲೇಂಟ್ ಮಾಡಿದ್ರು. ಈ ರೋಡಿಗೆ ಯಾರೋ ಮಾಡ್ತಾ ಇಲ್ಲ ಅನ್ನ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಬಂದು ಒಡನೆ ಮಾಡಿಕೊಟ್ಟು. ಎಷ್ಟು ದಿವಸದಲ್ಲಿ ಮಾಡಿದ್ದಾರೆ ಸರ್? ಒಂದು 5 ದಿವಸ ಮಾಡಿಕೊಟ್ರು. ನೀವು ಕಂಪ್ಲೇಂಟ್ ಆದ್ಮೇಲೆ 5 ಡೇಸ್ ಎಲ್ಲ ಒಂದು ಒಡನೆ. ಈಗ ಚೆನ್ನಾಗಿ ಮಾಡಿದಾರಾ? ಎಲ್ಲ ಚೆನ್ನಾಗಿ ಮಾಡಿ, ಏನು ಸಮಸ್ಯೆ ಇಲ್ಲ. ಏನು ಇಮಿಡಿಯೇಟಾಗಿ ನಾವು ಮಾಡಿಸ್ಕೊಂಡಿದ್ದಾರೆ ಸ್ಥಳೀಯರಿಗೆ. ನೀವು ಏನಾದ್ರು ಯಾರಿಗಾನ ಕಾಸು ಕೊಟ್ರಾ? ಇಲ್ಲ ಯಾರು ಏನು ಕಾಸು ಕೊಟ್ಟಿದ್ದಾರೆ. ಈಗ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಾರ್ಜ್ ಸಾಹೇಬರಿಗೆ ನಾವು ಎಲ್ಲ ಸೇರಿ ಒಂದು ಧನ್ಯವಾದ ಹೇಳ್ತೀವಿ. ಓಕೆ, ಬನ್ನಿ. ಜಾರ್ಜ್ ಸಾರು ಮಾಡಿರೋದು ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಟ್ರಮ್ಮ. ಕ್ಲೀನಾಗಿ ಇದರಲ್ಲೇನು ತೊಂದರೆ ನಿಮ್ಗೇನು ಮಾಡಿಲ್ಲಲ್ಲ, ಕೆಲಸ ನೀಟಾಗಿ ಮಾಡ್ಕೊಂಡಲ್ಲ. ಜಾರ್ಜ್ ಸಾಹೇಬ್ರ ಕಡೆಯಿಂದ ಆಗಿದ್ದು. ಸರಿ, ನೀವೆಲ್ಲ ನೋಡಿ ಮತವನ್ನು ಕರೆಕ್ಟಾಗಿ ಮಾಡಿ. ಥ್ಯಾಂಕ್ ಯು. ನೀಟಾಗೆಲ್ಲ ಆಯ್ತಿಲ್ಲ. ಸರಿ, ಇದು ಜಾರ್ಜ್ ಸಾಹೇಬ್ ಎಲ್ಲ ಬಂದಿದ್ದಮ್ಮ ನಮ್ಮ ಕೆಲಸ ಕ್ಲೀನಾಗಿ ಮಾಡಿಕೊಟ್ಟ. ಇವರೇ ಏನು ತೊಂದರೆ ಇಲ್ಲ, ಯಾರಿಗೂ ಇಲ್ಲ.
ಅದು ಸಣ್ಣ ಪುಟ್ಟ ಬರುತ್ತೆ. ಬಟ್ ನಿಮ್ಗೇನಾದರೂ ತೊಂದರೆ ಅವ್ರು ಕಾಸು ಕೊಡೋದು ಮತ್ತೊಂದು ಏನಾದ್ರು ಮಾಡಿದ್ದೀರಾ? ಇಲ್ಲ ಇಲ್ಲ. ಇದು ಜಾರ್ ಸರ್ ಮಾಡಿರೋಂಥ ಕೆಲಸ. ಸರ್ ಇದು ಉಷಾ ಕ್ಲಿನಿಕ್ ಅಂತ, ಉಷಾ ಕ್ಲಿನಿಕ್ ರೋಡ್ ಅಂತ, ಸತ್ಯಮೂರ್ತಿ ರೋಡ್ ಅಂತಲೂ ಹೇಳ್ತಾರೆ ಇದಕ್ಕೆ. ಈ ರೋಡಲ್ಲಿ 50 ಲಕ್ಷ ಈ ಶೋಲ್ಡರ್ ಡ್ರೈನು ಮತ್ತು ಅದು ಶೋಲ್ಡರ್ ಡ್ರೈನ್ ಇದರಲ್ಲಿ ಸ್ಲ್ಯಾಬು ಸಮೇತ ಸೇರಿ 50 ಲಕ್ಷ ನಮ್ಮ POW ವರ್ಕಿಂದ ಆಗಿರೋದು. ಅದನ್ನು ಇವಾಗ ಒಂದು ತಿಂಗಳಿಗೆ ಮುಂಚೆ ಒಂದು ಪೂಜೆ ಆಯಿತು, ಎಲ್ಲ ಪೂರ್ಣಗೊಳಿಸಿ ಇವಾಗ ಕೆಲಸ ಮುಗಿದಿದೆ ಸರ್. ಇಲ್ಲಿ ಸ್ಥಳೀಯರು ನಮ್ಮ ಸಾಹೇಬ್ರಿಗೆ ಹೇಳಿ ಇದು ಭಾಳ ದಿನದ ಹಂಗೆ ಇತ್ತು ಅಂತ ಹೇಳಿ ಸಾಹೇಬರು ಇಮಿಡಿಯೇಟಾಗಿ ಹೇಳಿ ಯಾವ್ಯಾವ ರೋಡ್ ಹೋಗಿದೆ ಅಂತ ಹೇಳಿ ಅದನ್ನು ನಮಗೆ ಈ ರೋಡನ್ನು ಇವಾಗ ಇಮಿಡಿಯೇಟಾಗಿ ಮಾಡಿಕೊಟ್ಟಿದ್ದಾರೆ. ಈ ಗೋಪಾಲ್ ಅವರು ಇಂಜಿನಿಯರು. ಇಲ್ಲಿ ಸ್ಥಳೀಯರಾಗಿರುವ ನಮ್ಮ ಮಹಿಳಾ ಪ್ರೆಸಿಡೆಂಟು ರೂಪಾ, ಇಲ್ಲಿ ಬೂತ್ ಪ್ರೆಸಿಡೆಂಟು ನಮ್ಮ ವೆಂಕಟು ದಾಸು, ಆಮೇಲೆ ಕಮಲಾ ಬೂತ್ ಪ್ರೆಸಿಡೆಂಟು, ಇವರೆಲ್ಲ ಇಲ್ಲೇ ಇರೋದು. ಅದರಿಂದ ಸ್ಥಳೀಯರು ಇಲ್ಲಿ ಹೇಳಿದ್ದಕ್ಕೆ ಇದನ್ನು ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಾರ್ ಸಾಹೇಬ್ರಿಗೂ ರಾಣಾ ಸಾಹೇಬ್ರಿಗೂ ಧನ್ಯವಾದ ಹೇಳಿ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕೆ. ಮತ್ತೊಂದು ಇಲ್ಲಿರೋ ಸ್ಥಳೀಯರು ಅವ್ರಿಗೆ ಬೇಕಾದ ಥರ ಮಾಡ್ಕೊಂಡಿದ್ದಾರೆ. ಅವ್ರ ಪರವಾಗಿ ನಮ್ಮ ಜಾರ್ ಸರ್ಗೆ ಧನ್ಯವಾದ ಹೇಳ್ಕೊಳ್ತೀವಿ.